ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ನೇ ವಾರ ಬಿಗ್ ಬಾಸ್ ಮನೆಯಿಂದ ಇಬ್ರು ಎಲಿಮಿನೇಟ್ ಆಗಿದ್ದಾರೆ. ಅಂದ್ರೆ ಒಬ್ರು ಎಲಿಮಿನೇಟ್ ಆಗಿದ್ದಾರೆ, ಒಬ್ರು ಕ್ವಿಟ್ ಆಗಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಬಂದಿದೆ. ನಿನ್ನೆನೆ ಸಿಗ್ತಾ ಇದೆ. ಆದ್ರೆ ಈ ಅಪ್ಡೇಟ್ ಬಂದ್ಮೇಲೆ ತುಂಬಾ ಜನಕ್ಕೆ ತುಂಬಾ ಅನುಮಾನಗಳು ಬರ್ತಾ ಇದೆ. ಅಂದ್ರೆ ಶಿಶಿರ್ ಅವರು ಎಲಿಮಿನೇಟ್ ಆಗಿದ್ದೆ ಯಾಕಂದ್ರೆ ಒಬ್ಬ ಟಾಪ್ ಕಂಟೆಸ್ಟೆಂಟ್ ಟಾಪ್ 5 ಇದ್ದೇ ಇರ್ತಾನೆ ಅಂತ ಒಂದು ಸ್ಟಾರ್ಟಿಂಗ್ 3 ವಾರ ಅನ್ಕೊಂಡಿರೋ ಕಂಟೆಸ್ಟೆಂಟ್ ಈಗ ಬಿಗ್ ಬಾಸ್ ಮನೆಯಿಂದಾನೆ ಎಲಿಮಿನೇಟ್ ಆಗಿದ್ದಾರೆ ಅಂತ ತುಂಬಾ ಜನಕ್ಕೆ ನಂಬಕ್ಕೆ ಆಗ್ತಾ ಇಲ್ಲ, ಅನುಮಾನ ಬರ್ತಾ ಇದೆ. ಇನ್ನೊಂದು ಬಂದ್ಬಿಟ್ಟು ಗೋಲ್ಡ್ ಸೋರ್ಸ್ ಕ್ವಿಟ್ ಆಗಿದ್ದಾರೆ. ಅವ್ರ ತಂದೆ ವಿಷಯದಲ್ಲಿ ಏನೋ ಸಮಥಿಂಗ್ ಆಗಿದೆ, ಅದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಇನ್ನೊಂದು ಪ್ರಶ್ನೆ. ಇನ್ನೊಂದು ಬಂದ್ಬಿಟ್ಟು ಈ ಬಿಗ್ ಬಾಸ್ ಅವರು ಮೋಕ್ಷಿತ್ ಅವ್ರ ಗೇಮ್ ಅನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ. ಅವಾಗೋ ಆಗಿರೋ ವಿಡಿಯೋನ ಪ್ಲೇ ಮಾಡಿ ಅವ್ರ ಆಟನ ಕುಗ್ಗಿಸ್ತಾ ಇದ್ದಾರೆ. ಅವ್ರ ಇದು ವ್ಯಕ್ತಿತ್ವನ ಕಡಿಮೆ ಮಾಡ್ತಾ ಇದ್ದಾರೆ. ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಟೀಮ್ ಇಂತ ಆಗ್ಲಿ ತುಂಬಾ ಇಂತ ಪ್ರಶ್ನೆಗಳು ಅನುಮಾನಗಳು ಕಾಡ್ತಾ ಇದೆ. ಒಂದೊಂದಾಗಿ ಕ್ಲಾರಿಫೈ ಮಾಡೋಣ. ಈ ವಿಡಿಯೋದಲ್ಲಿ ತುಂಬಾನೇ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಕ್ವಿಟ್ ಆಗಿದಾರ? ಇದು ನಿಜ, ಕ್ವಿಟ್ ಆಗಿದ್ದಾರೆ. ಬಟ್ ಅವ್ರ ತಂದೆಯವರು ಏನೋ ಆಗಿದ್ದಾರೆ, ಅದಕ್ಕೆ ಬಿಗ್ ಬಾಸ್ ಮನೆಯಿಂದ ಹೋಗಿದ್ದಾರೆ ಅಂತ ಹೇಳಿ ತುಂಬಾ ಇನ್ಸ್ಟಾಗ್ರಾಮ್ ಸ್ಟೋರೀಸ್, ಫೇಸ್ಬುಕ್ ಸ್ಟೋರೀಸ್, ಯೂಟ್ಯೂಬ್ ಚಾನಲ್ಸ್ ತುಂಬಾ ವಿಡಿಯೋಸ್ ಬರ್ತಾ ಇದೆ, ತುಂಬಾ ಪೋಸ್ಟ್ ಎಲ್ಲ ಬರ್ತಾ ಇದೆ, ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದು ಶುದ್ಧ ಸುಳ್ಳು ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ವೇಳೆ ಆ ರೀತಿ ಆಗಿದ್ರೆ ನಮ್ಮ ನ್ಯೂಸ್ ಚಾನಲ್ ಸುಮ್ಮನೆ ಇರ್ತಿರ್ಲಿಲ್ಲ. ನ್ಯೂಸ್ ಚಾನಲ್ ಅವರು ಖಂಡಿತವಾಗ್ಲೂ ಯಾವುದೋ ಒಂದು ಚಾನಲ್ ತೋರಿಸ್ತಿದ್ರು, ಒಂದು ಟೆಲಿಕಾಸ್ಟ್ ಹಾಗೆ ಆಗ್ತಿತ್ತು. ಇಲ್ಲ ಅಲ್ಲಿ ಸುತ್ತಮುತ್ತ ಇರೋ ಒಂದು ಬಿಗ್ ಬಾಸ್ ಫ್ಯಾನ್ಸ್, ಬಿಗ್ ಬಾಸ್ ಅವ್ರು ಏನಿದ್ದಾರೆ ಹಳೆ ಕಂಟೆಸ್ಟೆಂಟ್ ಗಳು ಯಾರೇ ಆಗ್ಲಿ ಅಲ್ಲಿ ಹೋಗಿ ಅವ್ರನ್ನ ಇದು ಮಾಡ್ತಾ ಇದ್ರು. ಬಟ್ ಅಂತದ್ ಏನು ಆಗ್ತಾ ಇಲ್ಲ. ಇದು ಕೇವಲ ಅವರು ಕಲರ್ಸ್ ಕನ್ನಡವ್ರನ್ನ, ಬಿಗ್ ಬಾಸ್ ಟೀಮ್ ಅವ್ರನ್ನ, ಗೋಲ್ಡ್ ಸುರೇಶ್ ಅವರ ಫ್ಯಾಮಿಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದೆ ಅಂತೆ. ಸ್ವಲ್ಪ ಇದಾಗ್ತಾ ಇದೆ, ಅವ್ರನ್ನ ಹೊರಗಡೆ ಕಳಿಸ್ಬಿಡು, ದಯವಿಟ್ಟು ಕಳಿಸ್ಕೊಡಿ ಅಂತ ಹೇಳಿ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಅವರು ಕಳಿಸ್ತಾ ಇದಾರೆ ಅಂತ ಹೇಳಿ ಅಪ್ಡೇಟ್ ಸಿಗ್ತಾ ಇದೆ. ಬಟ್ ಅವ್ರ ತಂದೆ ವಿಷಯದಲ್ಲಿ ಅದು ಶುದ್ಧ ಸುಳ್ಳು. ತಂದೆ ಅವರಿಗೆ ಏನು ಆಗಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ಆದ್ರೆ ಈ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಬರ್ತಿರೋ ವಿಷಯಗಳಲ್ಲಿ ಶುದ್ಧ ಸುಳ್ಳು ಇದೆ, ನಂಬಕ್ ಹೋಗ್ಬೇಡಿ. ಎರಡನೇದು ಬಂದ್ಬಿಟ್ಟು ಶಿಶಿರ್ ಅವ್ರು ಎಲಿಮಿನೇಟ್ ಆಗಿದಾರ? 100% ಎಲಿಮಿನೇಟ್ ಆಗಿದ್ದಾರೆ. ಕಾರಣ ಹೇಳ್ಬೋದು, ತುಂಬಾನೇ ಇದಾವೆ. ಬಟ್ ವೋಟಿಂಗ್ ಅಲ್ಲಂತೂ ಕಡಿಮೆ ಬಂದಿಲ್ಲ, ಖಂಡಿತವಾಗ್ಲು ಹೇಳ್ಬೋದು. ಕಾರಣ ಇಷ್ಟನೇ, ಯಾಕಂದ್ರೆ ಬಾಟಮ್ ಅಲ್ಲಿ ಇದ್ದು ರಜತ್ ಧನರಾಜ್ ಗುರು. ಖಂಡಿತವಾಗ್ಲು ರಜತ್ ಅವರಿಗೆ ತುಂಬಾ ಓಟ್ಸ್ ಬರ್ತಾ ಇದೆ. ಬಟ್ ಬಿಗ್ ಬಾಸ್ ಮನೇಲಿ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಮಾತಾಡಬೇಕು, ಲಾಸ್ಟ್ ವೀಕ್ ಅಲ್ಲಿ ಕಮ್ ಬ್ಯಾಕ್ ಮಾಡಿದ ಕಮ್ ಬ್ಯಾಕ್ ಮಾಡಿದಾರೆ ಶಿಶಿರ್ ಅವ್ರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಶಿಶಿರ್ ಅವರು ಕೇವಲ ಐಶ್ವರ್ಯ, ಮೋಕ್ಷಿತ್ ಅವ್ರ ಹತ್ರ ಮಾತ್ರ ಸೀಮಿತ ಇದ್ದಾರೆ. ಮನೆಯಲ್ಲಿ ಒಂದು ಆಕ್ಟಿವ್ ಇಲ್ಲ, ಒಂದು ಸ್ಟ್ಯಾಂಡ್ ಇಲ್ಲ, ಮಾತಾಡೋದೇ ಇಲ್ಲ, ಕಾಮಿಡಿ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ. ಆಲ್ಮೋಸ್ಟ್ ಆಲ್ ಅವ್ರು ನೋಡಿದ್ರೆ ಬಿಗ್ ಬಾಸ್ ಮನೇಲಿ ಆಕ್ಟಿವ್ ಆಗಿಲ್ಲ. ನೀವು ನನ್ನ ಪ್ರಶ್ನೆ ಮಾಡ್ಬೋದು, ಇನ್ನಿರೋ ಎಲ್ಲರೂ ಆಕ್ಟಿವ್ ಆಗಿದಾರ ಅಂತ. ಇನ್ನು ಇವರೆಲ್ಲ ಆಕ್ಟಿವ್ ಅಂದ್ರೆ ಧನರಾಜು, ಹನುಮಂತ್ ಇದಾರೆ. ಅವ್ರಿಗೆ ಅವ್ನು ಮಾತಾಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ಅವ್ರ ಮೇಲೆ ಎಲ್ಲ ಹಾಕೊಳ್ತಾರೆ, ಬೆನ್ನಿಂದೆಲ್ಲ ಮಾತಾಡ್ತಾರೆ, ಇನ್ನೊಂದೇನೋ ಮಾಡ್ತಾರೆ, ಅದು ಮಾತಾಡ್ತಾರೆ, ಏನೋ ಸಮಥಿಂಗ್ ಮಾಡ್ತಾರೆ. ಇನ್ನ ಮಂಜಣ್ಣ, ಗೌತಮ್ ಅದು ಒಂದು ಸಪರೇಟ್ ಆಗಿ ರೂಲ್ ತಗೊಂಡು ಹೋಗ್ತಾರೆ. ಇನ್ನ ಅದಾದ್ಮೇಲೆ ತ್ರಿವಿಕ್ರಮ್, ಭವ್ಯ, ಎಲ್ಲರ ಹತ್ರ ಸಪರೇಟ್ ಆಗಿ ಏನೋ ಒಂದು ಆಟ ಕಾಟಪಾಠ ಏನೋ ಮಾಡ್ತಾ ಇರ್ತಾರೆ. ಇನ್ನು ಚೈತ್ರಕಾಂತ ಮನೆಯೆಲ್ಲ ತುಂಬಾ ಗಲಗಲಗಳ ಅಂತ ಇರ್ತಾರೆ. ಹೀಗೆ ಪ್ರತಿಯೊಬ್ಬರು ಆಟ ತಗೊಂಡಾಗ ಒಂದು ಇದಾಗ್ತಾ ಇದೆ. ಏನಂತ ಬ್ಯಾಕ್ ಬಿಚ್ಚಿಂಗ್, ಅಂದ್ರೆ ಬೆನ್ನಿಂದ ಮಾತಾಡೋದು, ಇಲ್ಲಾಂದ್ರೆ ಇದು ಮಾಡೋದು, ಗಲಾಟೆ ಮಾಡೋದು, ಆಟ ಆಡೋದು, ಎಂಟರ್ಟೈನ್ಮೆಂಟ್ ಮಾಡೋದು, ಕಾಮಿಡಿ ಮಾಡೋದು, ಏನೋ ಒಂದು ವಿಷಯ ಕ್ಲಿಕ್ ಆಗ್ತಾ ಇದೆ. ಇಲ್ಲಿ ಸೈಲೆಂಟ್ ಆಗ್ತಿರೋದು ಯಾರು? ಖಂಡಿತ ಒಂದು ಗೋಲ್ಡ್ ಸುರೇಶ್, ಐಶ್ವರ್ಯ, ನಮ್ಮ ಇವರು ಶಿಶಿರ್ ಅವರು. ಮೋಕ್ಷಿತ ಏನಕ್ಕೆ ಇದಾಗ್ತಾ ಇಲ್ಲ ಅಂದ್ರೆ ಮೋಕ್ಷಿತ ಅವ್ರಿಗೆ ಇವರೆಲ್ಲರೂ ವಿರುದ್ಧ ಕಟ್ಕೊಂಡಿರಲ್ಲ. ಮಂಜಣ್ಣ ವಿರುದ್ಧ ಇದ್ದಾಳೆ, ತ್ರಿವಿಕ್ರಮ್ ವಿರುದ್ಧ ಕಟ್ಕೊಂಡಿದ್ದಾಳೆ, ಭವ್ಯ ವಿರುದ್ಧ ಇದ್ದಾಳೆ. ಹೀಗೆ ಮನೆ ಹತ್ರ ಎಲ್ಲರೂ ವಿರುದ್ಧ ಆಗಿದ್ದಾರೆ. ಒಂದು ಅಟ್ರಾಕ್ಷನ್ ಇದೆ, ಅದು ಅವ್ರು ಬೇಕೇ ಬೇಕು ಕಲರ್ಸ್ಕೊಂಡಾಗಿ ಬಿಗ್ ಬಾಸ್ ಟೀಮ್ಗಾಗಲಿ. ಆದ ಕಾರಣ ಅವ್ನು ತಗೊಂಡೋಗಿ ಹೊರಗಿಡಕ್ ಆಗಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಸಿಗದೆ ಮೂವರು, ಒಂದು ಶಿಶಿರ್, ಇನ್ನೊಂದು ಗೋಲ್ಡ್ ಸುರೇಶ್, ಒಂದು ಐಶ್ವರ್ಯ. ಗೋಲ್ಡ್ ಸುರೇಶ್, ಐಶ್ವರ್ಯ ನಾಮಿನೇಟ್ ಆಗಿರೋದು ಯಾರು? ಶಿಶಿರು. ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಕಾರಣ ಇಷ್ಟೇನೆ, ಯಾವ್ದೋ ಒಂದು ವಿಷಯದಲ್ಲಿ, ಯಾವ್ದೋ ಒಂದು ಟೈಮಲ್ಲಿ ಯಾವ್ದಾದ್ರೂ ಬಿಗ್ ಬಾಸ್ ಮೇಲೆ ತುಂಬಾ ಆಕ್ಟಿವ್ ಆಗಿರಬೇಕು ಅಂತ ಕಂಟೆಸ್ಟೆಂಟ್ ಗಳಿಗೆ ಜಾಗ ಇರುತ್ತೆ. ಇದಕ್ಕಿಂತ ಮುಂಚೆ ನಮ್ಮ ಇವರು ಧರ್ಮವ್ರು ಅಷ್ಟೇನೆ ತುಂಬಾ ಒಳ್ಳೆಯವರು, ಆದ್ರೆ ಬಿಗ್ ಬಾಸ್ ಮನೇಲಿ ಇರಕ್ಕೆ ಅರ್ಹತೆ ಇಲ್ಲ ಅಂತ ಹೊರಗಡೆ ಹಾಕಿದ್ರು. ಕಾರಣ ಇಷ್ಟೇ, ಅವರು ಸೈಲೆಂಟ್ ಆಗಿರ್ತಾರೆ, ಆಟ ಆಡಲ್ಲ, ಇದರಿಂದ ನಮಗೆ ಏನು ಉಪಯೋಗ ಇಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಒಂದಂತೂ ಸತ್ಯ, ಕೇವಲ ಬಿಗ್ ಬಾಸ್ ಅವರ ವೋಟಿಂಗ್ ನಿಂದ ಮಾತ್ರ ಅವನು ಹೊರಗಡೆ ಹಾಕಲ್ಲ. ಬೇಕಂದ್ರೆ ಜಿಯೋ ಸಿನಿಮಾದಲ್ಲಿ ಓಟ್ ಆಡ್ಬೇಕಾದ್ರೆ ನೀವು ಓದ್ಕೊಂಡ್ ಬರ್ಬೋದು. ಲಾಸ್ಟ್ ಡಿಸಿಷನ್ ಇಸ್ ಮೇಕರ್ಸ್ ಅಂತ ಇರುತ್ತೆ, ಕೊನೆಯ ನಿರ್ಧಾರ ಮೇಕರ್ಸ್ ಆಗಿರುತ್ತೆ ಅಂತ
ಬರೆದಿರ್ತಾರೆ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ಶಿಶಿರ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಯಾಕಂದ್ರೆ ಒಂದು ಟಾರ್ಗೆಟ್ ನಾಮಿನೇಷನ್ಸ್ಗೆ ಅಂದ್ರೆ ಅಲ್ಲಿ ಇರೋಕೆ ಅನ್ಡಿಸರ್ವ್ ಕ್ಯಾಂಡಿಡೇಟ್ಗಳು ನಾಮಿನೇಟ್ ಆಗದೆ ಇರುವಾಗ ಇಂಥ ಒಂದು ಸಾಧ್ಯತೆ ತುಂಬಾನೇ ಆಗುತ್ತೆ. ಅಲ್ಲಿ ಗೋಲ್ಡ್ ಸುರೇಶ್ ಐಶ್ವರ್ಯ ನಾಮಿನೇಟ್ ಆಗಿದ್ರು, ಇವ್ರಿಬ್ಬರು ಯಾರೊಬ್ರು ಮನೆಗೆ ಬರ್ತಾ ಇದ್ರು, ಆದ್ರೆ ಅವ್ರಿಬ್ರು ನಾಮಿನೇಟ್ ಆಗಿಲ್ಲ. ಇನ್ನ ವಿಷಯಕ್ಕೆ ಬಂದ್ರೆ ಇವರು ಮುಖ್ಯವಾಗಿ ಇಲ್ಲಿ ಮಾತಾಡಬೇಕು, ನಮ್ಮ ಮೋಕ್ಷಿತ್ ಅವರು ಆಟ ಒಂದು ಎಕ್ಸ್ಪೋಸ್ ಮಾಡ್ತಾ ಇದಾರೆ, ಒಂದು ಕೆಟ್ಟಾಗಿ ಪೋರ್ಟ್ರೇ ಮಾಡ್ತಾ ಇದಾರೆ ಅಂತ ಹೇಳಿ ತುಂಬಾ ಜನ ಒಂದು ಕಮೆಂಟ್ಸ್ ಬರ್ತಾ ಇದೆ ನೋಡಿ. ಲಾಸ್ಟ್ ವೀಕ್ ಅಲ್ಲಿ ತ್ರಿವಿಕ್ರಮ್ ಅವ್ರ ಬಗ್ಗೆ ವಿಡಿಯೋ ಹಾಕಿ ಅದು ವಿಟಿ ಹಾಕಿ ಪ್ಲೇ ಮಾಡಿ ಅವ್ರಿಗೆಲ್ಲ ಸಖತ್ತಾಗಿ ರೋಸ್ಟ್ ಮಾಡಿ ರುಬ್ಬಿದಾಗ ಎಲ್ಲರೂ ಕಿಚ್ಚ ಸರ್ ಸೂಪರ್, ಕಲರ್ಸ್ ಕನ್ನಡ ಸೂಪರ್, ಇದೇ ರೀತಿ ಆಗ್ಬೇಕಾಗಿತ್ತು, ಹಿಂಗೆ ಮಾಡ್ಬೇಕು, ಈ ರೀತಿ ಮಾತಾಡ್ಬೇಕಾಗಿತ್ತು ಅಂತ ಹೇಳಿದವ್ರು ಕೆಲವರು ಈಗ ಕಿಚ್ಚ ಸರ್ ಬಯಾಸಡ್ ಆಗಿದ್ದಾರೆ, ಕಲರ್ಸ್ ಕನ್ನಡ ಬಯಾಸಡ್ ಆಗಿದೆ, ಒಂದು ಬಿಗ್ ಬಾಸ್ ಟೀಮ್ ಎಲ್ಲ ಮೋಕ್ಷಿತ್ ಅವ್ರ ಆಟನ ಕೆಟ್ಟದಾಗ ಪೋರ್ಟ್ರೇ ಮಾಡ್ತಾ ಇದ್ದಾರೆ, ಕೆಟ್ಟದಾಗ ತೋರಿಸ್ತಾ ಇದ್ದಾರೆ, ಈ ರೀತಿ ಮಾತಾ ಬರ್ತಾ ಇದೆ. ಬೇರೆ ಕಂಡೀಷನ್ಗಳ ಬಗ್ಗೆ ಮಾತಾಡಬೇಕಾದ್ರೆ, ಬೇರೆ ಕಂಡೀಷನ್ ಬಗ್ಗೆ ಒಂದು ಪೋರ್ಟ್ರೇ ಒಂದು ಇದು ಮಾಡ್ಬೇಕಾದ್ರೆ ಅವಾಗ ಸರಿಯಾದ ನಿರ್ಧಾರಗಳು, ಸರಿಯಾದ ಮನಸ್ಥಿತಿಗಳು ಈಗ ಏಕಾಏಕಿ ಬದಲಾಗಿದ್ಯಾಕೆ? ಕಾರಣ ಇಷ್ಟನೇ, ಅವರ ಫೇವರೇಟ್ ಕಂಟೆಸ್ಟೆಂಟ್ ಬಂದಾಗ ಅವ್ರ ಫೇವರೇಟ್ ಕಂಟೆಸ್ಟೆಂಟ್ ಬಗ್ಗೆ ಒಳ್ಳೆ ಸುದ್ದಿಗಳು ಮಾತಾಡಿದಾಗ ಸೂಪರ್ ಆಗಿರ್ತಾರೆ, ಹೋಸ್ಟ್ ಆಗ್ಲಿ, ಚಾನಲ್ ಆಗ್ಲಿ, ಯಾವುದೇ ಟೀಮ್ ಆಗ್ಲಿ. ಆದ್ರೆ ಅವ್ರ ಕಂಟೆಸ್ಟೆಂಟ್ ಬಗ್ಗೆ ಯಾವಾಗಾದ್ರೆ ಕೆಟ್ಟದಾಗ ಪೋರ್ಟ್ರೇ ಮಾಡಕ್ ಅಂದ್ರೆ ಅವ್ರ ಬಗ್ಗೆ ಒಂದು ವಿಡಿಯೋ ಹಾಕಿ ತೋರ್ಸದಾಗ ಇದಾಗುತ್ತೋ, ವಿಡಿಯೋ ಹಾಕಿ ಪೇ ಮಾಡೋಕ್ಕಾಗಿತ್ತು, ವಿಡಿಯೋ ಹಾಕಿ ಹಾಕ್ಬೇಕಾಗಿತ್ತು, ಇಷ್ಟು ದಿನಗಳು ಬಿಟ್ಟು ಇವಾಗ ಯಾಕೆ ಹಾಕ್ತಾರೆ, ಈ ರೀತಿ ಅನುಮಾನಗಳು ಶುರುವಾಗ್ತವೆ. ಕಿಚ್ಚ ಸರ್ ಬಗ್ಗೆನೆ ಕೆಲವೆಲ್ಲ ಬಯಾಸ್ ಡಿಸಿಷನ್ ತಗೊಂಡಿದ್ದಾರೆ, ಬಯಾಸ್ಡ್ ಆಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತೇಳಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಹೋದ ವಾರ ಇದೇ ಕಿಚ್ಚ ಸರ್ ಬಗ್ಗೆ ಎಲ್ಲ ತುಂಬಾ ಮೆಚ್ಕೊಂಡಿದ್ರು, ಒಳ್ಳೆಯರು ಅಂತೇಳಿ. ಈಗ ಯಾಕೆ ಈಗ ಬರ್ತಾ ಇದೆ ಹೇಳಿ? ಕೇವಲ ಮೋಕ್ಷಿತ್ ಅವರು ಆಟ ಎಕ್ಸ್ಪೋಸ್ ಮಾಡ್ತಾ ಇದಾರೆ ಅಂತೇಳಿ ಕೆಲವು ಜನ ಬರ್ತಾ ಇದೆ. ಇನ್ನ ಅಲ್ಲೆಲ್ಲ ಪ್ರಶ್ನೆಗಳೇನಂದ್ರೆ ಮತ್ತೆ ಇನ್ನೊಂದ್ಸಲ ಇವರು ನಮ್ಮ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಗೆ ಮತ್ತೆ ಬಂದಿದ್ದಾರೆ ಅಂತೇಳಿ ರೂಮನ್ಸ್ ಬರ್ತಾ ಇದೆ. ನೋಡ್ಗುರು, ಬಿಗ್ ಬಾಸ್ ಮನೆಯಿಂದ ಒಂದ್ಸಲ ಮನೆಯಿಂದ ಹೊರಗಡೆ ಹೋಗಿದಾರೆ ಅಂದ್ರೆ ಮನೆ ಒಳಗಡೆ ಬರಲ್ಲ, ಇದು ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ ಖಂಡಿತವಾಗ್ಲು. ಇನ್ನ ಶಾಕಿಂಗ್ ಎಲಿಮಿನೇಷನ್ ಸತ್ಯ 100% ಶಾಕಿಂಗ್ ಎಲಿಮಿನೇಷನ್. ಪ್ರತಿ ಸೀಸನ್ ಅಲ್ಲೂ ಒಂದು ಶಾಕಿಂಗ್ ಎಲಿಮಿನೇಷನ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಟಾಪ್ ಕಂಟೆಸ್ಟೆಂಟ್ ಅನ್ಕೊಂಡಿರ್ತೀವಿ ಅಂತ ಎತ್ತು ಬಿಸಾಕ್ತಾರೆ. ಕೇವಲ ಚಾನಲ್ ಗೇಮಿಕ್ಕೋ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಓವರ್ ಆಲ್ ಆಗಿ ಶಿಶಿರ್ ಅವರಿಗೆ ಮೈನಸ್ ಆಗಿದ್ದು ಒಂದೇನೆ, ಅವರು 3-4 ವಾರ ಇದು ಆಕ್ಟಿವ್ ಬಿಗ್ ಬಾಸ್ ಮನೆ ಇಲ್ಲ, ಅವ್ರು ತುಂಬಾ ಡಲ್ ಆಗ್ತಾ ಇದ್ರು, ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ ಆಗ್ಲಿ, ಮಾತಾಡೋದಾಗ್ಲಿ. ಬಟ್ ಲಾಸ್ಟ್ ಮಾತ್ರ ಕಮ್ ಬ್ಯಾಕ್ ಮಾಡಿದ್ರು. ಬಟ್ ಅದು ಬಿಗ್ ಬಾಸ್ ಅವ್ರಿಗೆ ಸರಿ ಹೋಗ್ಬೇಕಲ್ಲ. ಇವೆಲ್ಲ ಕಾರಣ ಹೇಳ್ಕೊಂಡು ಅವನ್ನ ಬಿಗ್ ಬಾಸ್ ಮನೆ ಹೊರಗಡೆ ಹಾಕಿದ್ರೆ. ನಿಮ್ಮೆಲ್ಲ ಇನ್ನೂ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗಳನ್ನ ಉತ್ತರ ಕೊಡುತ್ತೇನೆ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹಾಕಿದ್ರೆ ನಿಮ್ಮೆಲ್ಲ ಇನ್ನೂ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗಳನ್ನ ಉತ್ತರ ಕೊಡುತ್ತೇನೆ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ